ಏನು ಗುರು 10 ನಿಮಿಷ ಆಗೋಯ್ತು ಪೆಟ್ರೋಲು ಬಾಟ್ಲುಗಳು ಹಿಡ್ಕೊಂಡು ಲೈನಿಗೆ ಬರ್ತಾನೆ ಅವರೇ, ಅವ್ರಿಗೆ ಆಗ್ತಾನೆ ಅವರೇ. ಬಟ್ ಇಲ್ಲಿ ಏನು ಅನ್ಕೋತಾರಂದರೆ, ವಾ ನಾ ಇದಕ್ಕೆ 2ಕ್ಕೆ ತುಂಬಿಸೋಣ, ಇವೆರಡಕ್ಕೂ ತುಂಬಿಸು, 1 ಲೀಟ್ರ್ ಹಾಕ್ಬಿಡು. 1 ಲೀಟ್ರ್ ಇದು ಮಾಡಿ ಫೀಡ್ ಮಾಡಿಬಿಡಿ, 1 ಲೀಟ್ರ್ ಫೀಡ್ ಮಾಡಿ, ನಿಧಾನಕ್ಕೆ ಹಾಕೋಣ. ಸೊ ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವೀಡಿಯೋಲ್ಲಿ ನಿಮಗೆ ಗೊತ್ತಿರ್ಬೋದು, ತಮ್ನೇಲ್ ಟೈಟಲ್ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಇವತ್ತಿನ ವೀಡಿಯೋಲ್ಲಿ ನಾನು ಈ MT-15ನ ಮೈಲೇಜ್ ಟೆಸ್ಟ್ ಮಾಡ್ತಾಯಿದ್ದೀನಿ ವಿತ್ 1 ಲೀಟರ್. ಸೊ 1 ಲೀಟ್ರ್ ಬಾಟ್ಲು ಸಿಗಲಿಲ್ಲ, ಸೊ ಅದಕ್ಕೆ ಹಾಫ್ ಲೀಟ್ರ್ 2 ಕರೆಕ್ಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. 1 ಲೀಟ್ರ್ ಕರೆಕ್ಟಾಗಿದೆ. ಆ್ಯಂಡ್ ನಾನು ಈ ವಿಡಿಯೋಲಿ ಯಾವುದೇ ಥರ ಸ್ಕ್ಯಾಮು, ಮೋಸ ಅಂದರೆ ಇದೇನೋ ಯಮಹ ಜಾಸ್ತಿ ಕೊಡುತ್ತೆ ಅಥವಾ ಕಡಿಮೆ ಕೊಡುತ್ತೆ ಅಂತ ಯಾವುದೇ ಥರನೂ ನಾನು ತೋರಿಸಲ್ಲ. ಯಾಕಂದರೆ ಯಮಹ ನನಗೇನು ಸ್ಪಾನ್ಸರ್ ಅಲ್ಲ, ಅವರಿಂದ ನನಗೇನು ದುಡ್ಡು ಬರೋಲ್ಲ. ಜಿನಿಯನ್ನಾಗಿ ಎಷ್ಟು ಮೈಲೇಜ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋ ಬಂದ್ಬಿಟ್ಟು MT ಲವರ್ಸ್ಗೆ ಡೆಡಿಕೇಟೆಡ್ ಗುರು. 1 ಲೀಟ್ರ್ ಮೈಲೇಜ್ ಟೆಸ್ಟ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಫ್ಯೂಲ್ ಇದೆ ಇವಾಗ ಸದ್ಯಕ್ಕೆ. ಈ ಫ್ಯೂಲ್ನ ಖಾಲಿ ಮಾಡಿದ್ಮೇಲೆ ಈ ಫ್ಯೂಲ್ ಅಪ್ ಮಾಡ್ತೀನಿ. ಇದನ್ನು ಟ್ಯಾಂಕ್ಗೆ ಹಾಕಿ ಆಮೇಲೆ ನಿಮಗೆ ಮೈಲೇಜ್ ಟೆಸ್ಟ್ ಮಾಡ್ತೀನಿ. ಸದ್ಯಕ್ಕೆ ಇದೆರಡು ಒಳಗಡೆ ಇರಲಿ. ಆ್ಯಂಡ್ ನಿಮಗೆ ಓಡಿಯೋ ತೋರಿಸ್ಬಿಡ್ತೀನಿ. ಸದ್ಯಕ್ಕೆ ನೀವು ಓಡಿಯೋ ನೋಡ್ಕೊಳ್ಳೋದಾದರೆ 4460 ಇದೆ, ಸರಿನಾ? ಇದು ನೋಡ್ಕೊಳ್ಳಿ. ಇವಾಗ ಸದ್ಯಕ್ಕೆ ಫ್ಯೂಲ್ ತುಂಬ ಕಮ್ಮಿ ಇದೆ. ನಾನು ಇವನು ಗಾಡಿ ಓನರ್ಗೆ ಹೇಳಿಟ್ಟಿದ್ದೆ, ಫ್ಯೂಲ್ ಹಾಕ್ಸೋಕೆ ಹೋಗ್ಬೇಡ, ಇವತ್ತು ಫ್ಯೂಲ್ ಟೆಸ್ಟ್ ಮಾಡೋಣ, ಮೈಲೇಜ್ ಟೆಸ್ಟ್ ಮಾಡಬೇಕು ಅಂತ ಹೇಳಿಟ್ಟಿದ್ದಕ್ಕೆ ಅವ್ನು ಸ್ವಲ್ಪ ಹಾಕಿ ಮೇಂಟೈನ್ ಮಾಡೋನೆ. ಬಟ್ ಆದರೂ ಕೂಡ ಆಫೀಸಿಂದ ಇಲ್ಲಿವರೆಗೂ ಬಂದೆ ಓಡ್ತಾನೆ ಇದೆ. ಇದು ನೋಡ್ಕೊಬಿಡಿ, 4460, ಓಕೆನಾ? ಇದು ಖಾಲಿಯಾಗಿ ಆಫ್ ಆದಾಗಿಂದ ನಾನು ಪೆಟ್ರೋಲ್ ಹಾಕಿ ಮೈಲೇಜ್ ಟೆಸ್ಟ್ ಮಾಡ್ತೀನಿ. ಅದನ್ನೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಅದಾದಮೇಲೆ ನಾನು ಟ್ರಿಪ್ 1 ಟ್ರಿಪ್ 2 ಬಂದ್ಬಿಟ್ಟು 0 ಮಾಡ್ತೀನಿ. ಸೊ ಎಲ್ಲ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನಾನು ಅಲ್ಲಿಂದ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಎಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೋ ಅಲ್ಲಿ ನಿಮಗೆ ಓಡಿಯೋನು ತೋರಿಸ್ತೀನಿ. ಟ್ರಿಪ್ 1 ಟ್ರಿಪ್ 2 0 ಮಾಡಿ ಪ್ರತಿಯೊಂದು ಅಲ್ಲಿಂದ ನಾನು ಕೌಂಟ್ ಮಾಡೋ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಈ ಪೆಟ್ರೋಲ್ ಖಾಲಿ ಆಗೋವರೆಗೂ ನಾನು ಓಡಿಸ್ತಾ ಇರಬೇಕು. ಪಾಕ್ ಏನು ಗುರು ಇದು ಪವರ್, ಇದು ಯಮಹ ಇಂಜಿನ್ ಮಾತ್ರ ಕ್ರೇಜಿ ಅಂದ್ಕೊಳ್ಳಿ. ಹಾಂ, ರೆಡ್ ಬಿದ್ದೋಯ್ತು. ಸೊ ಇದು ಫ್ಯೂಲ್ ಖಾಲಿ ಆದಮೇಲೆ ನಿಮಗೆ ಆರಿಸ್ಬಿಡೋಣ ಸಿಗ್ನಲ್. ಸೊ ಇದು ಫ್ಯೂಲ್ ಖಾಲಿ ಆದಮೇಲೆ ನಿಮಗೆ ನಾನು ಸಿಗ್ತೀನಿ ಗುರು. ಸೊ ಇವಾಗ ನಾನು ಓಲ್ಡ್ ಮಡ್ರಾಸ್ ರೋಡಲ್ಲಿ ಹೋಗ್ತಾಯಿದ್ದೀನಿ. ಸೊ ಗಲ್ಲಿಯಲ್ಲಿ ಹೊಡಿತಾ ಇದ್ದೀನಿ. KR ಪುರಂ ಪೊಲೀಸ್ ಸ್ಟೇಷನ್ನು. ಗುರು ಇದರಲ್ಲಿ ಪೆಟ್ರೋಲೇ ಖಾಲಿ ಆಗ್ತಾ ಇಲ್ವಲ್ಲ ಗುರು. ಅವ್ನಿಗೆ ಹೇಳಿದೆ ಸ್ವಲ್ಪ ಹಾಕ್ಸು ಅಂತ, ಅವ್ನು ಮೋಸ್ಟ್ಲಿ ಎಷ್ಟಕ್ಕೆ ಹಾಕ್ಸಿದೇನೋ ಗೊತ್ತಿಲ್ಲ. ಇದು ಫ್ರೆಂಡ್ದು. ಹಾಂ, ವೀಲಿಂಗ್ ಮಾಡಬಾರ್ದು ಕಣ ಹಂಗೆ. ಸೊ ಗೈಸ್, ಫೈನಲಿ ಪೆಟ್ರೋಲ್ ಖಾಲಿ ನೋಡ್ಬೋದು. ಆಮೇಲೆ ಸ್ಟ್ಯಾಂಡ್ ಹಾಕಿದ್ದೀನಿ ಅನ್ಕೋಬೇಡಿ, ಸ್ಟ್ಯಾಂಡ್ ಹಾಕಿದ್ರೆ ಸೆಲ್ಫ್ ತೊಗೊಳ್ಳಲ್ಲ ನೋಡಿ. ಸೊ ಪೆಟ್ರೋಲ್ ಖಾಲಿ. ಈಗ ಇದನ್ನೆಲ್ಲ ರೀಸೆಟ್ ಮಾಡ್ತೀನಿ, ನೋಡ್ಬೋದು ನೀವು. ಇವಾಗ 4484, 4484. ಆ್ಯಂಡ್ ಟ್ರಿಪ್ 1 24 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಅಲ್ಲಿಂದ ಪೆಟ್ರೋಲ್ ಖಾಲಿ ಆಗಲಿ ಅಂತ. ಇದನ್ನು 0 ಮಾಡ್ತಾಯಿದ್ದೀನಿ. ಆ್ಯಂಡ್ ಟ್ರಿಪ್ 2 ಕೂಡ 0 ಮಾಡ್ತಾಯಿದ್ದೀನಿ, ನೋಡ್ಬೋದು. ಇವಾಗ ನೀವು ಓಡಿಯೋ ನೋಡ್ಕೊಳ್ಳಿ, 4484. ಆ್ಯಂಡ್ ಟ್ರಿಪ್ 1 0, ಟ್ರಿಪ್ 2 0. ಸೊ ಬನ್ನಿ ಈಗ ಪೆಟ್ರೋಲ್ ಹಾಕೋಣ ಟ್ರಿಪ್ 1ನಲ್ಲಿ ಇಟ್ಕೊಂಡು. ಇನ್ನೊಂದು ಸತಿ ನೋಡ್ಕೊಳ್ಳಿ, ಸ್ಟಾರ್ಟ್ ಆಗೋಲ್ಲ, ಆಮೇಲೆ ಫ್ಯೂಯಲ್ ಪಂಪ್ ಹೋಗ್ಬಿಡುತ್ತೆ. ಆ ಥರ ರಿಸ್ಕ್ ಕೊಡೋದು ಬೇಡ. ಪಾಪ ನನ್ನ ನಂಬಿ ಕೊಟ್ಟಿದ್ದಾನೆ.
ಸೊ ಜಿನಿಯನ್ ಆಗಿ 1 ಲೀಟ್ರ್ ಪೆಟ್ರೋಲ್ನ ಇವಾಗ ಒಯ್ದು ಬಿಡೋಣ. ಎಷ್ಟೊತ್ತಾಯ್ತು ಗೊತ್ತಾ ಖಾಲಿ ಆಗೋದಕ್ಕೆ. ಸೊ ಬನ್ನಿ ಈಗ ಪೆಟ್ರೋಲ್ನ ಹಿಡ್ಕೊಳ್ಳೋ ಒಂಚೂರು ವೇಸ್ಟ್ ಆಗಬಾರ್ದು. ಇದನ್ನು ಖಾಲಿ ಆಗೋಕೆ ಎಷ್ಟೊತ್ತಾಗುತ್ತೋ ನನಗೆ ಗೊತ್ತಿಲ್ಲ. ಹಾಂ ಒಂಚೂರು ಡ್ರಾಪ್ ಕೂಡ ವೇಸ್ಟ್ ಮಾಡಲ್ಲ. ಸೊ 1 ಲೀಟ್ರು ಹಾಕಿದ್ದೇವೆ. ಲೆಟ್ಸ್ ಗೋ. ಈಗ ನೋಡಿ ಒಂದೇ ಸೆಲ್ಫ್ ಸ್ಟಾರ್ಟ್ ಆಗುತ್ತೆ. ದ್ಯಾಟ್ಸ್ ದ ಯಮಹ ಸ್ಪಿರಿಟ್ ಆಫ್ ಯಮಹ. ನೋಡಿ ನೋಡ್ದಾ ಆಗೋಯ್ತು. ಸೊ ಈಗ ಬನ್ನಿ ಹೋಗೋಣ. ಬರಲಾ ಅಶೋಕ್? ಸೊ ವಿಡಿಯೋ ನೋಡಿ ಎಲ್ಲ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಶೇರ್ ಮಾಡಿ ಆ್ಯಂಡ್ ಎಲ್ಲ ಮಾಡಿ, ಓಕೆನಾ? ಸರಿ ಬರಲಾ? ಬಾಯ್ ಕಣ. ನಿನ್ನ ಹೆಸ್ರೇನು? ತೇಜಸ್. ಹಂಗೆ ಜೋರಾಗಿ ಹೇಳಬೇಕು. ನನಗೆ ಗೊತ್ತು, ಇವ್ರಿಗೆ ಗೊತ್ತಾಗಬೇಕಲ್ವಾ? ಸರಿ ಬರಲಾ ಅಶೋಕ್? ಸಿಯೋ, ಕಾಲ್ ಮಾಡ್ತೀನಿ. ಬಾಯ್. ಸಿಯೋ ಮಚ್ಚ, ಬಾಯ್ ಕಣ. ಸೊ ಗಾಯ್ಸ್ ಈಗ ಶುರು ಮಾಡಿದೆ ಗುರು. ಫೈನಲಿ ಸಿಕ್ಕಾಪಟ್ಟೆ ಟೈಮ್ ತಗೊಳ್ತು ಪೆಟ್ರೋಲ್ ಖಾಲಿ ಆಗೋದಕ್ಕೆ. ಅವನು ಅದು ಎಷ್ಟು 50-60 ರೂಪಾಯಿಗೆ ಹಾಕ್ಸ್ಬಿಟ್ಟಿದ್ದ ಅನಿಸುತ್ತೆ. ಈಗ ಎಲ್ಲೋಗಲಿ? ಈ ಕಡೆಯಿಂದ ಹೋಗೋಣ ಬೇಡ, ಹಿಂಗೋಗೋಣ, ಹಿಂಗೋಗೋಣ ಬೇಡ, ಹಿಂಗೆ ಹೋಗೋಣ. ಸೊ ನಾರ್ಮಲಾಗೆ ಓಡಿಸ್ತೀನಿ. ಇದರಲ್ಲಿ ಇದೇನು ನಾನು ಕ್ರೂಸ್ ಮಾಡ್ಕೊಂಡೆಲ್ಲ ಓಡಿಸಲ್ಲ. ಕ್ರೂಸ್ ಮಾಡ್ಕೊಂಡು ಓಡಿಸಿದ್ರೆ ಇವತ್ತೆಲ್ಲ ಓಡಿಸ್ಬೇಕಾಗುತ್ತೆ. ನಾರ್ಮಲಾಗೆ ಹೆಂಗೆ ಓಡಿಸ್ತೀವೋ ಹಂಗೆ ಓಡಿಸ್ತೀನಿ. ತೀರಾ ಮೈಲೇಜ್ ಬರಲಿ ಅನ್ನೋ ಥರ ಏನು ಓಡಿಸಲ್ಲ. ಇವಾಗ ನಾರ್ಮಲ್ ನೀವು ಗಾಡಿಗಳು ಹೇಗೆ ಓಡಿಸ್ತೀರಾ ರೋಡಲ್ಲಿ, ಅದೇ ರೀತಿ ಓಡಿಸ್ತೀನಿ ಗುರು. 50 ಕಿಲೋಮೀಟ್ರ್ ಬಂದರೆ ಓಡಿಸೋದು 50 ಕಿಲೋಮೀಟ್ರು ಎಷ್ಟು ಬರುತ್ತೋ ನೋಡೋಣ. ಸೊ ಇದು ಎಲ್ಲರಿಗೂ ಒಂದೇ ಕಿಲೋಮೀಟ್ರ್ ನಾನು ಇವಾಗ ಎಷ್ಟು ಓಡಿಸೋದು ಅಷ್ಟೇ ಬರುತ್ತೆ ಅಂತಲ್ಲ. ನೀವು ಓಡಿಸೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ನೀವು ಓಡಿಸೋ ಸ್ಟೈಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನನ್ನ ಚಾನಲ್ನ ಯಾರಾದರೂ ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಗುರು. ಹಂಡ್ರೆಡ್ ಮೇಲೆ ಹೋಗಲ್ಲ, 100 ಒಳಗೆ ಓಡಿಸಿ ಟ್ರೈ ಮಾಡ್ತೀನಿ. 100 ಒಳಗೆ ಓಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ಸತಿ ಮಾತ್ರ ಏನೋ ಬೈ ಚಾನ್ಸ್ ಹೋದರೆ ಹೋಗುತ್ತೆ. ನೋಡಿ ಗುರು, ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗಿದೆ ಇದು ಗುರು. ಏನು ಶುಂಠಿ ಇದು, ಶುಂಠಿ ಇದು ಬಂದು ಆ್ಯಕ್ಚುಲಿ ಗುಂಡೂರು. ಬರ್ತಾ ಇರ್ತಾರೆ ಅವ್ರ ಪಾಟ್ಗವರು, ನಾವು ನೋಡ್ಕೊಂಡು ಹೋಗ್ಬೇಕು ಹುಷಾರಾಗಿ. ಮುಂಚೆ ಟಿಕ್ಟಾಕ್ ಎಲ್ಲ ಇದ್ದಾಗ ಈ ರೋಡಲ್ಲಿ ಸಿಕ್ಕಾಪಟ್ಟೆ ರೀಲ್ಸು ಟಿಕ್ಟಾಕು ಇವೆಲ್ಲ ಮಾಡೋರು. ಒಂಥರ ತುಂಬ ಬ್ಯೂಟಿಫುಲ್ ಆಗಿದೆ ಈ ರೋಡ್ ಕೂಡ. ಆ್ಯಂಡ್ ಮೋರ್ ಓವರ್ ಇದು ಗೊತ್ತಿಲ್ವ ನಿಮಗೆ, ಇದು ಗೊತ್ತಾ? ಮೋಸ್ಟ್ಲಿ ಮುಂಚೆ ಇಲ್ಲೆಲ್ಲ ತಿಪ್ಪೆ ಹಾಕ್ತಿದ್ರು. ಮಂಡೂರು ಅಂತ ಈ ಊರ ಹೆಸರು. ಸೊ ಮಂಡೂರಲ್ಲಿ ಇಲ್ಲಿ ಆಲ್ ಓವರ್ ಬ್ಯಾಂಗ್ಳೂರಿಂದ ಏನೇನು ಕಸ ಬರುತ್ತೋ ಅದೆಲ್ಲ ತೊಗೊಂಬಂದು ಇಲ್ಲಿ ಹಾಕೋರು.
ಇಲ್ಲಿ ಹಾಕೋದ್ರಿಂದ ಪ್ರಾಬ್ಲಮ್ ಏನಾಯ್ತಂದರೆ ಇಡೀ ಮಂಡೂರಿಗೇನೆ ಗಬ್ಬು ವಾಸನೆ ಆ್ಯಂಡ್ ನೊಣಗಳು ಕಾಯಿಲೆಗಳು ಬರೋದು ಶುರು ಆಯಿತು. ಎಷ್ಟೊಂದು ಗಲಾಟೆಗಳು ನಡೀತು, ಎಷ್ಟೊಂದು ಸಿಕ್ಕಾಪಟ್ಟೆ ಗಲಾಟೆಗಳಾಯಿತು ಇಲ್ಲಿ. ಆ್ಯಂಡ್ ಅದಾದಮೇಲೆ ಫೈಟ್ ಮಾಡಿ ಮಂಡೂರು ಜನ ಇಲ್ಲಿಂದ ಇದನ್ನು ಎತ್ತಂಗಡಿ ಮಾಡಿಸಿದ್ರು. ಈಗ ಸುಮ್ಮನೆ ಖಾಲಿಯಾಗಿ ಬಿದ್ದಿದೆ, ಪ್ಲ್ಯಾಂಟ್ ಎಲ್ಲ ಹಂಗೆ ಇದೆ, ಖಾಲಿಯಾಗಿ ಬಿದ್ದಿದೆ. ಗುರು DV ಬ್ರೋ ಹೋಗ್ತಾವ್ರೆ, DV ಬ್ರೋ. DV ಬ್ರೋ ಹೋಗ್ತಾವ್ರೆ. TT ಅವ್ರದ್ದೆ ನೋಡಪ್ಪ, TT. ಹಾಯ್ ಬ್ರೋ. ಸೊ ಫೈನಲಿ ನನಗೊಬ್ಬರು ಯೂಟ್ಯೂಬರ್ ಕಣ್ಣು ಮುಂದೆ ಕಾಣಿಸಿದಂದರೆ ಇದೇ ಫಸ್ಟ್ ಅನಿಸುತ್ತೆ. ಇದುವರೆಗೂ ನನಗೆ ಯಾರೂ ಕಾಣಿಸಿರ್ಲಿಲ್ಲ. ಕ್ರೇಜಿ ಗುರು. ಹೊಡೀರಿ ಹೊಡೀರಿ. ಅದು ಸೂಪರ್. ಅರೆ ಇಲ್ಲೆಲ್ಲ ತುಳಿಯೋಕ್ಕಾಗಲ್ಲ ಗುರು. ವಾ ಬಾಯ್ ಬಾಯ್ ಬಾಯ್. ಸೊ ಗಾಯ್ಸ್, ಫೈನಲಿ 30 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಇನ್ನೂ ರನ್ನಿಂಗಲ್ಲಿದೆ, ಇನ್ನೂ ಓಡುತ್ತೆ ಗುರು, ಇನ್ನೂ ಓಡುತ್ತೆ. ನೋಡೋಣ ಇನ್ನೂ ಎಷ್ಟು ಓಡುತ್ತೆ. ಮೂವತ್ತೆಂಟು ಕಿಲೋಮೀಟರು. ಬುರ್ ಅಂತೂ ಆನ್ ಮಾಡಿದೆ, ಬಟ್ ಓಡ್ತಾ ಇದೆ. ಏರ್ ತಗೊಂಡಂಗೆ ಆಯಿತು. ಸೊ ಗಾಯ್ಸ್, ರೆಕಾರ್ಡ್ ಆಗ್ತಿದೆ. ರೆಕಾರ್ಡ್ ಆಗ್ತಿದೆ. ಸೊ ಎಕ್ಸಾಕ್ಟಾಗಿ 45 ಕಿಲೋಮೀಟರ್ಸ್ ಪರ್ ಲೀಟರು ಈ ಗಾಡಿ ನನಗೆ ಕೊಟ್ಟಿದೆ. ಆ್ಯಕ್ಚುಲಾಗಿ ಏನಾಗುತ್ತೆ ಗೊತ್ತಾ, ಸೀಟಿಂಗ್ ಮಾಡೋದು, ಇಂಜಿನ್ನ ಸೀಟಿಂಗ್ ಮಾಡೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇವನು ಕರೆಕ್ಟಾಗಿ ಸೀಟಿಂಗ್ ಮಾಡಿಲ್ಲ ಅನಿಸುತ್ತೆ. ನನಗೆ ಈ ಗಾಡಿ ಕರೆಕ್ಟಾಗಿ 45 ಕಿಲೋಮೀಟ್ರ್ ಕೊಟ್ಟಿದೆ. ನೀವು ಓಡಿವೋ ನೋಡ್ಕೋಬೋದು ನೋಡಿ. 4529. ಅವಾಗಲೇ ಎಷ್ಟಿತ್ತೋ ಮೈನಸ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಟ್ರಿಪ್ 1 45, ಟ್ರಿಪ್ 2 45 ಕಿಲೋಮೀಟರ್ಸ್ ಎಕ್ಸಾಕ್ಟಾಗಿ ಬಂದಿದೆ. ಆ್ಯಂಡ್ ನೀವು ಇವಾಗ ನೋಡ್ಬೋದು, ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ಪೆಟ್ರೋಲ್ ಹಾಕ್ಕೊಳ್ಳೋಣ. ಸೊ ನೋಡಿದ್ರಲ್ವ, ಇವಾಗ ಪೆಟ್ರೋಲ್ ಹಾಕಿದ್ಮೇಲೆ ನಿಮಗೆ ಕನ್ಫರ್ಮ್ ಆಗುತ್ತೆ. ಇದರಲ್ಲಿ ಒಂಚೂರು ಅದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ, ಇಷ್ಟು. ಇದನ್ನು ಹಾಕ್ಕೊಂಡು ಇವಾಗ ಆಫೀಸ್ಗೆ ಹೋಗಿ ಅವ್ನ ಗಾಡಿನ ಅವ್ನಿಗೆ ಹ್ಯಾಂಡ್ ಓವರ್ ಮಾಡೋದು, ನಾವು ಮನೆಗೆ ಹೊರಡೋದು. ಈಗ ನೋಡಿ, ಒಂದೇ ಸೆಲ್ಫ್ ಸ್ಟಾರ್ಟ್ ಆಗುತ್ತೆ.
ನೋಡಿ. ಸೊ ಡಿಪೆಂಡ್ಸ್ ಆನ್ ಮೇಂಟೆನೆನ್ಸ್ ಕೂಡ. ನೀನು ಹೆಂಗೆ ಓಡಿಸ್ತೀಯಾ, ಹೆಂಗೆ ಸೀಟಿಂಗ್ ಮಾಡ್ತೀಯಾ ಗಾಡಿನ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಕೂಡ ಮೈಲೇಜ್ ವೇರಿ ಆಗುತ್ತೆ. ಆ್ಯಕ್ಚುಲಿ ಈ ಗಾಡಿನ ನಾನೇನಾದರೂ ಇಂಜಿನ್ ಹೊಸ ಗಾಡಿನ ಮೇಂಟೈನ್ ಮಾಡಿದರೆ ಇದು 50+ ಕೊಟ್ಟಿರೋದು. ಸೊ ಆ್ಯಕ್ಚುಲಾಗಿ ಈ ಗಾಡಿ ನನಗೆ ಕೊಟ್ಟಿರೋದು 45 ಕಿಲೋಮೀಟರ್ಸ್ ಪರ್ ಲೀಟರ್ಗೆ. ನಾಟ್ ಬ್ಯಾಡ್, ಬಟ್ ಅದೇ ಇಂಜಿನ್ ನೀಟಾಗಿ ಮೇಂಟೈನ್ ಮಾಡಿಕೊಂಡು ನೀಟಾಗಿ ಸೀಟಿಂಗ್ ಕೊಟ್ಟರೆ 50+ ಬರುತ್ತೆ. ಅಟ್ಲೀಸ್ಟ್ 50 ಬರುತ್ತೆ ಗುರು. ನಾನು ಇನ್ನೊಂದು ಇದರಲ್ಲಿ ಕ್ರೂಸಿಂಗ್ ಏನು ಮಾಡಿಲ್ಲ, ನಾರ್ಮಲಾಗಿ ಓಡಿಸಿರೋದು. ಕ್ರೂಸಿಂಗ್ ಮಾಡಿ ನಿಧಾನವಾಗಿ ಆರಾಮಾಗಿ ಓಡಿಸೋಂಗಿದ್ದಿದ್ರೆ ಇನ್ನೂ ಒಳ್ಳೆ ಮೈಲೇಜ್ ಬಂದಿರೋದು. ನಾನು ರೆಗ್ಯುಲರಾಗಿ ಹೆಂಗೆ ಓಡಿಸ್ತಾರೋ ಹಂಗೆ ಓಡಿಸಿರೋದು. ಸೊ ಆದ್ದರಿಂದ ಈ ಮೈಲೇಜ್ ಬಂದಿದೆ 45. ಸೊ ನೋಡಿದ್ರಲ್ವಾ, MT-15 45 ಕಿಲೋಮೀಟರ್ಸ್ ಪರ್ ಲೀಟರ್ ಕೊಡ್ತಾಯಿದೆ. ಲೀಸ್ಟು 50 ಅಂದ್ಕೊಳ್ಳಿ ಗುರು. ಲಾಸ್ಟ್ ಅಂದರೆ ಫೈನಲ್ಲು ಒಬ್ರೊಬ್ರಿಗೆ ಒಂದು ಅದೇ ಗಾಡಿ ನೀಟಾಗಿ ಮೇಂಟೈನ್ ಮಾಡಿಕೊಂಡ್ರೆ 50 ಕಿಲೋಮೀಟ್ರ್ ಪಕ್ಕಾ ಕೊಡುತ್ತಿದ್ದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್ ಗುರು. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಸಿಕ್ಕಾಪಟ್ಟೆ ಸುಸ್ತಾಗೋಗ್ಬಿಟ್ಟಿದೆ. ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್ ಗುರು.